ಸನ್ಮಾನ್ಯ ಶ್ರೀ ಹರಿಪ್ರಕಾಶ್ ಕೋಣೆಮನೆಯವರು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. 4 ನುಡಿಗಳನ್ನು ಆಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಈ ಪ್ರತಿಷ್ಠಾನದ ಅಧ್ಯಕ್ಷರಾದ ಪಿ.ವಿ. ನಾರಾಯಣ ಅವರೇ, ಕೃಷ್ಣಚಂದರ್ ಅವರೇ, ಡಾಕ್ಟರ್ ತಿಪ್ಪೇಸ್ವಾಮಿ ಅವರೇ, ಅಲ್ಕಾ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ತಾಯಂದಿರಿ ಹಾಗೂ ಮಹನೀಯರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಬರೋ ಹಾಗೆ ಆಗೋದಕ್ಕೆ 2 ಪ್ರಮುಖವಾದಂಥ ಕಾರಣ ಇದೆ. ಒಂದು, ಪಿ.ವಿ. ನಾರಾಯಣ ಅವರು ಮತ್ತು ನಮ್ಮ ಜೊತೆ ಒಂದು ವ್ಯಾವಹಾರಿಕವಾದಂತಹ ಸಂಬಂಧ ಇತ್ತು. ವಿಜಯವಾಣಿ ಪ್ರಾರಂಭ ಆದಾಗ ಇನ್ನು ಹೊಸತರಲ್ಲಿ, ಆವಾಗಿನ್ನೂ ಕಣ್ಬಿಟ್ಟಂಥ ಸಂದರ್ಭದಲ್ಲಿ ಯಾವತ್ತೂ ನಂಬರ್ 1 ಆದ ನಂತರ ಭಾಳ ದೊಡ್ಡದಾಗಿ ಬೆಳೆದ ನಂತರ ಭಾಳ ಜನ ಕೈ ಜೋಡಿಸ್ತಾರೆ, ಭಾಳ ಜನ ಹೊಗಳ್ತಾರೆ. ಆದರೆ ಆರಂಭದಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ, ಒಳ್ಳೆಯದಾಗಲಿ, ಈ ನಾಡಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಬೆಂಬಲಿಸುವಂಥವರ ಸಂಖ್ಯೆ ಭಾಳ ಕಡಿಮೆ ಇರುತ್ತೆ. ಆದರೆ ಪಿ.ವಿ. ನಾರಾಯಣ ಅವರು ಪ್ರಾರಂಭದಲ್ಲೇ ನಾವು ಕೇವಲ ದೂರವಾಣಿಯಲ್ಲಿ ನಮಗೆ ನೀವೊಂದು ನಿತ್ಯ ಒಂದು ಅಂಕಣವನ್ನು ಬರೀರಿ ಅಂಥೇಳಿ ನಾವು ಅವ್ರಿಗೆ ಕೇಳಿಕೊಂಡಾಗ ವರ್ಷಾನುಗಟ್ಟಲೆ ಅವರು ನಮ್ಮ ಪತ್ರಿಕೆಗೆ ಬರೆದರು, ಬಹಳ ಪ್ರೀತಿಯಿಂದ ಬರೆದರು. ಆ ಕಾರಣಕ್ಕೋಸ್ಕರ ಅವರು, ನಾನು ಅವತ್ತು ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದೆ, ನಾನು ಪ್ರವಾಸ ಮಾಡ್ತಾ ಇದ್ದೆ. ನಮ್ಮ ಸಹೋದ್ಯೋಗಿ ಆದಂಥ ಸೂರ್ಯಪ್ರಕಾಶ್ ಪಂಡಿತ್ ಅವರಲ್ಲಿ ಇದ್ದಾರೆ. ಅವರು ಹೇಳಿದರು, ಹೀಗೆ ಪಿ.ವಿ. ನಾರಾಯಣ ಅವರು ನಿಮ್ಮನ್ನು ಕರಿಬೇಕು ಅಂತ ಹೇಳಿದ್ದಾರೆ ಅಂತ. ನಾನು ಹೇಳಿದೆ, ಕಾರ್ಯಕ್ರಮಕ್ಕೆ ನಾನು ಗೆಸ್ಟ್ ಆಗಿ ಬರೋದಕ್ಕಿಂತ ಹೆಚ್ಚಾಗಿ ಅವ್ರು ಕರೆದ್ರೆ ನಾನು ಕಾರ್ಯಕ್ರಮದಲ್ಲಿ ಅವತ್ತು ಭಾಗವಹಿಸ್ತೀನಿ, ಯಾವುದೇ ರೀತಿಯಲ್ಲಿ ಆಗಲಿ ಭಾಗವಹಿಸ್ತೀನಿ ಅಂತ ನಾನು ಸೂರ್ಯಪ್ರಕಾಶ್ ಅವ್ರ ಹತ್ರ ಹೇಳಿದೆ. ಅದಕ್ಕೆ ಬರೋದಕ್ಕೆ ಅವರ ಈ ಒಡನಾಟದ ಸ್ನೇಹ ಪ್ರಮುಖವಾಗಿ ಕಾರಣವಾದಂಥದ್ದು. ಈ ಕಾರ್ಯಕ್ರಮ ಇವತ್ತು ನನಗೆ ಹಲವಾರು ಕಾರಣಕ್ಕೆ, ನಾನು ಅವತ್ತು ಒಪ್ಕೊಂಡಾಗ ಹೇಗೆ ಖುಷಿಯಿಂದ ಒಪ್ಕೊಂಡಿದ್ದ ಕಾರ್ಯಕ್ರಮಕ್ಕೆ ಆ ಸಂದರ್ಭದಲ್ಲಿ ಕರೆದಾಗ ಅದಕ್ಕಿಂತ ಹೆಚ್ಚಿನ ಒಂದು ಖುಷಿ ಮತ್ತು ಸಮಾಧಾನ, ತೃಪ್ತಿ ನನಗೆ ಆಗಿದೆ ಈ ಕಾರ್ಯಕ್ರಮವನ್ನು ನೋಡಿದಾಗ. ಅದಕ್ಕೆ ಒಂದು 2-3 ಕಾರಣ. ಅದನ್ನು ಋಣಾನುಬಂಧ ಅಂತಿರೋ ಅಥವಾ ಅದನ್ನೊಂದು ನನಗೂ ನನ್ನ ಪಾಲಿಗೆ ಒಂದು ಅವಿಸ್ಮರಣೀಯವಾದಂಥ ಕಾರ್ಯಕ್ರಮ. ಯಾಕಂತಂದರೆ ಒಬ್ಬರು ಅಲಕಾ ಅವರು, ಇನ್ನೊಬ್ಬರು ತಿಪ್ಪೇಸ್ವಾಮಿ ಅವರು, ಇವರು ಇಬ್ಬರ ನಡುವೆ ನಮಗೊಂದು ರೀತಿಯಾದಂತಹ ಸಂಬಂಧ ಇದೆ. ಒಂದು ಅಲಕಾ ಅವರು ನಮ್ಮ ಜಿಲ್ಲೆಯವರು, ನಮ್ಮ ಪಕ್ಕದ ತಾಲೂಕಿನವರು. ಅವರಿಗೆ ನಾನಿವತ್ತು ಈ ರೀತಿ ಉದಯೋನ್ಮುಖ ಬರಹಗಾರ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಸುಸಂದರ್ಭ ನನಗೆ ಒದಗಿ ಬಂತು. ಅದಕ್ಕಿಂತ ವಿಶೇಷವಾದ ತಿಪ್ಪೇಸ್ವಾಮಿ ಅವರಿಗೆ ಅಭಿನಂದನೆಯನ್ನು, ಪ್ರಶಸ್ತಿಯನ್ನು ಕೊಟ್ಟು ಅಭಿನಂದನೆ ಸಲ್ಲಿಸಿದಂಥವ್ರು. ನಾನು ನಾಗರಿಕ ಸೇವಾ ಪರೀಕ್ಷೆಗೆ ನಾನು ಓದ್ತಾ ಇದ್ದೆ. ಕನ್ನಡ ಸಾಹಿತ್ಯ ಒಂದು ಐಚ್ಛಿಕ ವಿಷಯವನ್ನು ತೆಗೆದುಕೊಂಡು ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು ತಿಪ್ಪೇಸ್ವಾಮಿಯವರ ಅನೇಕ ಸಾಹಿತ್ಯ ಕೃತಿಗಳನ್ನು ನಾನು ರೆಫರ್ ಮಾಡಿದ್ದೆ. ಆ ಕಾಲದಲ್ಲಿ ಫೋಟೋವನ್ನು ಪ್ರಕಟಿಸುವಂತಹ ಬಹಳ ಅಪರೂಪ. ಅವರ ಕೃತಿಗಳು ಕೇವಲ ಹೆಸರು ಮಾತ್ರ ಇರ್ತಾ ಇತ್ತು. ಅವರು ಬರೆದಂಥ ಕೃತಿಗಳನ್ನು ಓದಿದಂಥ ನನಗೆ ಅವ್ರನ್ನ ಪ್ರತ್ಯಕ್ಷವಾಗಿ ನೋಡುವಂಥದ್ದು ಮತ್ತು ಅವರಿಗೆ ನಾನು ಪುರಸ್ಕಾರವನ್ನು ಕೊಡ್ತಕ್ಕಂಥ ಈ ಸಂದರ್ಭ ಇವತ್ತು ಬರುತ್ತೆ ಅಂತ ನಾನು ಕನಸಿನಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಅಂತಹ ಒಂದು ಸುಸಂದರ್ಭ ಇವತ್ತು ಸೃಷ್ಟಿಯಾಗಿದೆ. ಅದಕ್ಕೋಸ್ಕರ ನನಗೆ ಇದೊಂದು ಅವಿಸ್ಮರಣೀಯವಾದಂಥ ಕಾರ್ಯಕ್ರಮ. ಹಾಗೆ 3ನೇ ಕಾರ್ಯಕ್ರಮ, 3ನೇ ಕಾರಣ, ಅದು ಕೂಡ ಕಾಕತಾಳೀಯ. ನೀವೆಲ್ಲ ಕಳೆದ 8 ದಿವಸಗಳಿಂದ ನಮ್ಮ ವಿಜಯವಾಣಿ ಪತ್ರಿಕೆಯಲ್ಲಿ ನಾವೊಂದು ಅಭಿಯಾನವನ್ನು, ಕನ್ನಡ ಅಭಿಯಾನವನ್ನು ಆರಂಭ ಮಾಡಿದಂಥದ್ದನ್ನು ನೀವೆಲ್ಲರೂ ನೋಡಿರ್ಬೋದು. ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟಿನ ತೀರ್ಪು, ಕನ್ನಡ ಭಾಷಾ ಮಾಧ್ಯಮಕ್ಕೆ ಸಂಬಂಧಪಟ್ಟು ಸುಪ್ರೀಂ ಕೋರ್ಟ್ನ ತೀರ್ಪು ಹೊರಬಂದಂಥ ಸಂದರ್ಭದಲ್ಲಿ ನಾವೊಂದು ರಚನಾತ್ಮಕವಾಗಿ ನಾವೊಂದು ಕನ್ನಡದ ಪತ್ರಿಕೆಯಾಗಿ, ಯಾಕೆಂದರೆ ನಂಬರ್ 1 ಪತ್ರಿಕೆ, ನಮಗೊಂದು ವಿಶೇಷವಾದಂಥ ಜವಾಬ್ದಾರಿ ಇದೆ, ನಾವೇನಾದರೂ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡ್ವಿ. ಸಾಹಿತ್ಯ ಸಮ್ಮೇಳನದ ಪೂರ್ವದಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮತ್ತು ಸತ್ಯನಾರಾಯಣ ಅವರು
ಮುಡ್ನಕೋಡು ಚಿನ್ನಸ್ವಾಮಿ ಅವರನ್ನೆಲ್ಲ ಕರೆದು ನಮ್ಮ ಕಚೇರಿಯಲ್ಲಿ ಒಂದು ಸಂವಾದವನ್ನು ಏರ್ಪಡಿಸಿದ್ವಿ. ಆ ಸಂದರ್ಭದಲ್ಲಿ ನಾವು ಕನ್ನಡಕ್ಕೋಸ್ಕರ ಏನನ್ನ ಮಾಡಬಹುದು ಅನ್ನುವಂಥದ್ರ ಒಂದು ಚರ್ಚೆನ ಪ್ರಾರಂಭ ಮಾಡಿದ್ವಿ. ಸಾಹಿತ್ಯ ಸಮ್ಮೇಳನದಲ್ಲಿ ಅದು ಮುಂದುವರಿಲಿ ಅನ್ನುವಂಥ ಆಶಯದೊಂದಿಗೆ ಅವತ್ತು ಹೊರಹೊಮ್ಮದಂಥ ಒಂದು ಅಭಿಪ್ರಾಯ, ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಉಳಿಸುವಂಥದ್ದು ಮತ್ತು ಬೆಳೆಸುವಂಥದ್ದು ಇದು ಕರ್ನಾಟಕದಲ್ಲಿ ರಾಜಕೀಯ ಅಜೆಂಡಾ ಆಗಲಿ ಅನ್ನುವಂಥ ಒಂದು ಆಶಯ ಅಲ್ಲಿ ಹೊರಹೊಮ್ಮಿತು. ಅದನ್ನು ನಾವು ವಿಶೇಷ ಸಾಪ್ತಾಹಿಕ ಬರವಣಿಯನ್ನು ಅದಕ್ಕೋಸ್ಕರನೇ ನಾವು ಡೆಡಿಕೇಟ್ ಮಾಡಿ ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ಹೊರತಂದ್ವಿ. ಅದರ ಮುಂದುವರೆದ ಭಾಗವಾಗಿ ನಾವು ಈ ಕನ್ನಡದ ಅಭಿಯಾನವನ್ನು KV ನಾರಾಯಣ ಅವರಿಂದ ಆರಂಭ ಮಾಡಿ ಕೊನೆಗೆ ಸತ್ಯನಾರಾಯಣ ಅವರು ಅದನ್ನು ಸಮಾರೋಪವನ್ನು ಮಾಡಿದ್ರು. ಭೈರಪ್ಪ ಅವರು 2 ದಿವಸ ಬರೆದ್ರು, ಬರಗೂರು ಅವರು ಬರೆದ್ರು, ಅನೇಕ ಕಾನೂನು ತಜ್ಞರು ಬರೆದ್ರು. ಇದೆಲ್ಲದರ ಹಿಂದೆ ನಾವೊಂದು ರಚನಾತ್ಮಕವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥದ್ದಿತ್ತು. ಸೊ ಈ ಅಭಿಯಾನ ನಡೆಯುತ್ತಾ ಇರುವಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿದ್ರು. ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸೋದ್ರ ಮೂಲಕ ಬಹುಶಃ ನಮ್ಮ ಅಭಿಯಾನಕ್ಕೆ ಏನಾದರೂ ಇದರಿಂದ ಅಲ್ಪ ಸ್ವಲ್ಪ ಸಹಾಯ ಆಗ್ಬೋದು ಅನ್ನುವಂಥ ಒಂದು ಸ್ವಾರ್ಥದ ಕಾರಣದಿಂದಲೂ ಕೂಡ ನಾನು ಬಹಳ ಖುಷಿಯಿಂದ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡೆ. ಹಾಗಾಗಿ ಒಂದೆರಡು ವಿಷಯಗಳನ್ನ ಈ ಸಂದರ್ಭದಲ್ಲಿ, ನಮ್ಮ ಅಭಿಯಾನ ಮತ್ತು ಇದೊಂದು ಪರಂಪರೆಯ ಕೇಂದ್ರ, ಇದು BM ಶ್ರೀ ಪ್ರತಿಷ್ಠಾನ, ಈ ಸ್ಥಳ ಏನಿದೆ ಇದೊಂದು ಬಹಳ ಪವಿತ್ರವಾದಂಥ ಕ್ಷೇತ್ರ. ಇದು ಕುವೆಂಪು ಅವರು, BM ಶ್ರೀ ಅವರು, MUC ಅವರು ಇಂಥವರ ಒಂದು ಪರಂಪರೆಯನ್ನು ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಪವಿತ್ರ ಸ್ಥಾನದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಸುದೈವ ನನಗೆ ಒದಗಿ ಬಂತು. ಅದಕ್ಕೋಸ್ಕರ ನನಗೆ ಬಹಳ ಸಂತೋಷ ಆಗಿದೆ. ಅಭಿಯಾನದ ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದೆ. ಈ ಅಭಿಯಾನದ ಕುರಿತು ನಾವು ಸಾಕಷ್ಟು ಹೋಮ್ವರ್ಕ್ ಅನ್ನು ಮಾಡಿದ್ವಿ. ನಾನು ಕೂಡ ಭಾಷೆ, ಸಂಸ್ಕೃತಿ, ಭಾಷೆಗಳ ನಾಶ ಮತ್ತು ಅವುಗಳ ಅಭಿವೃದ್ಧಿ ಕುರಿತಾದಂತಹ ಕೆಲವೊಂದು ಅಧ್ಯಯನವನ್ನು, ಇತಿಹಾಸವನ್ನು ಮೆಲುಕು ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಅದನ್ನು ಒಂದು 3-4 ಲೇಖನದಲ್ಲಿ ನನ್ನ ಶನಿವಾರದ ಅಂಕಣದಲ್ಲಿ ಅದನ್ನು ಪ್ರಸ್ತಾಪ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ನಾವಿವತ್ತು ಕನ್ನಡದ ಸಂದರ್ಭದಲ್ಲಿ ನಾವೆಲ್ಲ ಆಲೋಚನೆಯನ್ನು ಮಾಡ್ತಾ ಇದ್ದೀವಿ. ಕನ್ನಡಕ್ಕೆ ಆತಂಕ ಬಂದ್ಬಿಟ್ಟಿದೆ, ಕನ್ನಡ ಉಳಿಸ್ಕೊಳ್ಳುವಂಥದ್ದು ಭಾಳ ಕಷ್ಟ ಇದೆ ಅಂಥೇಳಿ. ಆದರೆ ಇದು ಕೇವಲ ಕನ್ನಡಕ್ಕೆ ಬಂದಂಥದ್ದಲ್ಲ. ಇವತ್ತು ನಾವು ಕನ್ನಡದ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. 100 ವರ್ಷಗಳಿಂದ ಈ ರೀತಿಯ ಅವಸಾನದ, ಅಂದರೆ ಭಾಷೆ ಮತ್ತು ಸಂಸ್ಕೃತಿಯ ಅವಸಾನದ ಒಂದು ಪರಂಪರೆನೇ ಇದೆ ಇದರ ಹಿಂದೆ. ಮೊದಲು ಯುರೋಪ್ನಲ್ಲಿ ಆರಂಭ ಆಯಿತು, ಆನಂತರ ಆಫ್ರಿಕಾದ ದೇಶಗಳಲ್ಲಿ ನೂರಾರು ಭಾಷೆಗಳು ಅವಸಾನ ಹೊಂದಿದ್ವು ಅಂತಂದರೆ ಅವುಗಳ ಹಿಂದಿರುವಂಥ ಸಂಸ್ಕೃತಿ ಕೂಡ ಅವಸಾನ ಹೊಂದಿತು. ಆ ಎಲ್ಲ ಅದರ ಜಾಗದಲ್ಲಿ ಇಂಗ್ಲಿಷ್ ಬಂತು. ಆದರೆ ಭಾರತದ ಭಾಷೆಗಳ ಸಂದರ್ಭದಲ್ಲಿ ಅದನ್ನು ನೀವು ಹಿಂದಿಯನ್ನಾದರೂ ತೆಗೆದುಕೊಳ್ಳಿ, ತಮಿಳನ್ನಾದರೂ ತೆಗೆದುಕೊಳ್ಳಿ, ಕನ್ನಡವನ್ನಾದರೂ ತೆಗೆದುಕೊಳ್ಳಿ, ನಮ್ಮ ಮೇಲೆ ಆ ಎಲ್ಲ ಪರದೇಶದ ಭಾಷೆಗಳ ಮೇಲೆ ಇಂಗ್ಲೀಷಿನ ಪ್ರಭಾವ ಆದಷ್ಟು ನಮ್ಮ ಮೇಲೆ ಆಗಲಿಲ್ಲ. ಯಾಕೆ ಅಂತಂದರೆ ಇಲ್ಲಿನ ಭಾಷೆಗಳೆಲ್ಲ ಜೊತೆಗೆ ಇಲ್ಲಿನ ಜನಜೀವನದ ಸಂಸ್ಕೃತಿ ಕೂಡ ಬೆಸೆದುಕೊಂಡಿರುವಂಥದ್ದು. ಭಾಷೆ ಯಾಕೆ ನಾಶ ಆಗಲಿಲ್ಲ ಅಂತ ಹೇಳಿ ಗಣೇಶ್ ದೇವಿಯವರು ಅವರ ಅಧ್ಯಯನದ ವರದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅವರೊಂದು ಸ್ಪಷ್ಟವಾದಂಥ ಕಾರಣ, ಭಾರತೀಯ ಭಾಷೆಗಳು ಯಾಕೆ ನಿಧಾನವಾಗಿ ಸಾಯ್ತಾ ಇದ್ದಾವೆ ಅಂತ. ಇಲ್ಲಿ ಸಾಯ್ತಾ ಇಲ್ಲ ಅಂತಲ್ಲ, ಭಾಷೆಗಳು ನಿಧಾನವಾಗಿ ಸಾಯ್ತಾ ಇದ್ದಾವೆ. ಬೇರೆಲ್ಲ ಭಾಷೆಗಳಿಗೆ ಹೋಲಿಸಿದ್ರೆ ಬಹಳ ನಿಧಾನವಾಗಿ ಇಲ್ಲಿ ಸಾವು ಬರ್ತಾ ಇದೆ ಭಾಷೆಗಳಿಗೆ ಅಂತ. ಅದಕ್ಕೊಂದು ಕಾರಣವನ್ನು ಅವರು ಹೇಳ್ತಾರೆ. ಇಲ್ಲಿ ನಾವು ಇಂಗ್ಲೀಷನ್ನು ಬಹಳ ಬೇಗ ಸ್ವೀಕಾರ ಮಾಡ್ತೀವಿ. ಇಂಗ್ಲೀಷ್ ಅಂತಲ್ಲ, ಯಾವುದೇ ಬಂದರೂ, ಹೊರಗಿಂದ ಏನೇ ಬಂದರೂ ಕೂಡ ನಾವು ಸ್ವೀಕಾರ ಮಾಡ್ತೀವಿ. ಆದರೆ ನಮ್ಮತನವನ್ನು ನಾವು ಮರೆಯೋದಿಲ್ಲ, ನಮ್ಮತನವನ್ನು ನಾವು ಬಿಟ್ಟುಕೊಡೋದಿಲ್ಲ. ನಮ್ಮತನವನ್ನು ಇಟ್ಟುಕೊಂಡು ನಾವು ಬೇರೆಯವರನ್ನ ಸ್ವಾಗತ ಮಾಡ್ತೀವಿ. ಈ ಒಂದು ಸಂಸ್ಕೃತಿ ನಮ್ಮಲ್ಲಿದೆ. ಅದಕ್ಕಿಂತ ಹೆಚ್ಚಾಗಿ ಭಾಷೆ ಜೊತೆಗೆ ನಾವು ಈ ದಿನನಿತ್ಯ ಮಾಡುವಂತಹ ಪೂಜಾ ವಿಧಾನ ಇರ್ಬೋದು, ಆಚಾರ ವಿಚಾರಗಳಿರ್ಬೋದು, ಇದನ್ನ ಮತ್ತು ಪರಕೀಯ ಭಾಷೆಗಳ ಜೊತೆಗೆ ನಾವು ಬೆರೆಸುವಂತಹ ಕ್ರಿಯೆಯನ್ನು ನಾವು ಮಾಡಲಿಲ್ಲ ಅಂತ. ಅದಕ್ಕೋಸ್ಕರ ಭಾರತೀಯ ಭಾಷೆಗಳು ನಿಧಾನವಾಗಿ ಸಾಯುವಂಥ ಒಂದು ಪ್ರಕ್ರಿಯೆ ಇಲ್ಲಿದೆ ಅಂತ ಹೇಳಿದ್ರು. ಅಂದರೆ ಭಾಷೆಯನ್ನು ಉಳಿಸುವಂಥ ಸಂದರ್ಭದಲ್ಲಿ ಇವತ್ತು ನಾವು ಒಂದು ಗೊಂದಲದ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ. ನಾವು ಇಂಗ್ಲಿಷನ್ನು ಸ್ವಾಗತಿಸಬೇಕೆ,
ಅಥವಾ ಇತರ ಭಾರತೀಯ ಭಾಷೆಗಳನ್ನು ನಾವು ವಿರೋಧಿಸಬೇಕು, ಅದ್ರ ಮೂಲಕ ನಾವು ಕನ್ನಡವನ್ನು ಉಳಿಸ್ಕೊಳ್ಬೋದೆ, ಅಥವಾ ಅವುಗಳ ಜೊತೆಗೇನೆ ನಾವು ಕನ್ನಡದ ಅಭಿವೃದ್ಧಿಯನ್ನ ಮಾಡುವಂತ ಕೆಲಸವನ್ನು ಮಾಡಬೇಕನ್ನುವಂತ ಗೊಂದಲದಲ್ಲಿ ನಾವಿದ್ದೀವಿ. ಅನೇಕರು ಹೇಳ್ತಾರೆ ಇಂಗ್ಲಿಷೇ ಕಾರಣ ನಮ್ಗೆ ಈ ಕನ್ನಡ ಭಾಷೆಯ ಅಳಿವಿಗೆ ಇವತ್ತು ಇಂಗ್ಲಿಷೇ ಕಾರಣ ಅನ್ನುವಂತ ಮಾತನ್ನ ಹೇಳ್ತಾರೆ. ಇದು ವಾಸ್ತವನ ಅಂತ ಹೇಳಿ ನಾವು ಯೋಚನೆ ಮಾಡಬೇಕು. ಯಾರ್ಯಾರು ಕನ್ನಡಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟಂತವ್ರು ಇದ್ದಾರೆ, ಅವರೆಲ್ಲರೂ ವಿಶೇಷವಾಗಿ ಇಂಗ್ಲಿಷನ್ನ ವಿಶೇಷವಾಗಿ ಅಧ್ಯಯನ ಮಾಡಿದಂಥವ್ರು, ಇಂಗ್ಲಿಶಿನ ಭಾಷೆಯ ಜೊತೆ ಕೃಷಿಯನ್ನ ಮಾಡಿದಂಥವ್ರು, ತೊಡಗಿಸ್ಕೊಂಡಂಥವ್ರು, ಕರಗತ ಮಾಡ್ಕೊಂಡಂಥವ್ರು ಇದ್ದಾರೆ. ಅವರು ದೊಡ್ಡ ಪ್ರಮಾಣದಲ್ಲಿ ಕನ್ನಡಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇಂಗ್ಲಿಶಿನ ಆಗಮನದಿಂದ ನಮ್ಮ ಕನ್ನಡ ಭಾಷೆಯ ಅವಸಾನ ಆಗ್ತಾ ಇದೆ ಅನ್ನುವಂಥದ್ರಲ್ಲಿ ಸತ್ಯ ಇದೆಯೇ ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕು. ಅದಕ್ಕೆ ಹೀಗೆ ಆಲೋಚನೆ ಮಾಡಿ ನಾವು ಸುಮಾರು 2 ವರ್ಷಗಳ ಹಿಂದೆ ನಾವು ವಿಜಯವಾಣಿಯಲ್ಲಿ ಇನ್ನೊಂದು ಪ್ರಯೋಗವನ್ನು ಮಾಡಿದ್ವಿ. ಪ್ರತಿನಿತ್ಯ ಕನ್ನಡ ಭಾಷೆಯ ಪತ್ರಿಕೆಯಲ್ಲಿ ನಾವು ಒಂದು ಇಂಗ್ಲಿಷ್ ಪಾಠವನ್ನು ಶುರು ಮಾಡಿದ್ವಿ. ಅನೇಕರು ಅದನ್ನ ಪ್ರಾರಂಭದಲ್ಲಿ ಪ್ರಶ್ನೆ ಮಾಡಿದ್ರು, ಕನ್ನಡ ಭಾಷೆಯ ಪತ್ರಿಕೆಯಲ್ಲಿ ಇಂಗ್ಲಿಷ್ ಪಾಠ ಕೊಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ರು. ಅದಕ್ಕೆ ನಾವೊಂದು ಉತ್ತರವನ್ನು ಕೊಟ್ಟಿವಿ. ಯಾಕಂದ್ರೆ ನಾವೊಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡಿದ್ವಿ. ಇವತ್ತು ಇಂಗ್ಲಿಷ್ ಬಗ್ಗೆ ನಮ್ಮಲ್ಲಿ ಒಂದು ರೀತಿಯ ಭಯ ಇದೆ, ಇಂಗ್ಲಿಷ್ ಬಗ್ಗೆ ವ್ಯಾಮೋಹ ಇದೆ, ಇಂಗ್ಲಿಷ್ ಬಗ್ಗೆ ಒಂದು ವಿಶೇಷವಾದಂತಹ ಕಲ್ಪನೆ ಇದೆ. ಅದು ದೂರ ಹೋಗ್ಬೇಕು ಅಂತಂದ್ರೆ ನಾವು ಫಸ್ಟ್ ಇಂಗ್ಲಿಷ್ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು. ಇಂಗ್ಲಿಷನ್ನ ಕಲಿಸೋದ್ರ ಜೊತೆಗೆ ನಮ್ಮ ಇವತ್ತಿನ ಯುವ ಪೀಳಿಗೆಯಲ್ಲಿ ಕನ್ನಡದ ಭಾವನೆಯನ್ನ ಜಾಗೃತಿ ಮಾಡಬೇಕು ಅಂತ. ಇದು 2 ಕೆಲಸ ಒಟ್ಟೊಟ್ಟಿಗೆ ಆಗಬೇಕು. ಯಾಕಂದ್ರೆ ಇಂಗ್ಲಿಷನ್ನ ಬಿಟ್ಟು ಕೇವಲ ಕನ್ನಡವೊಂದನ್ನೇ ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಬಹುಶಃ ಮನಗಾಡಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ಅನಿಸ್ತದೆ. ಯಾಕೆ ನಾನು ಈ ಸಂದರ್ಭದಲ್ಲಿ ಅದರ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಒಂದ್ ಕಡೆ ತಿಪ್ಪೇಸ್ವಾಮಿ ಅವರು ಇದ್ದಾರೆ, ಇನ್ನೊಂದು ಕಡೆ ಅಲಕ ಅವರು ಇದ್ದಾರೆ. ಅಂದ್ರೆ ಇಲ್ಲಿ ತಲೆಮಾರಿನ ಅಂತರ ಇಲ್ಲ ಅಂತ ಹೇಳಿದ್ರು, ಆದ್ರೆ ಈ ವಯಸ್ಸಿನ ಅಂತರ ಇದೆಯಲ್ಲ, ಇದರಲ್ಲಿ ಒಂದು ತಾಕಲಾಟ ಇದೆ. ಬಹುಶಃ ಅದನ್ನ ತಿಪ್ಪೇಸ್ವಾಮಿ ಅವರು ಬಹಳ ಚೆನ್ನಾಗಿ ಅದನ್ನ ಇಲ್ಲಿ ಆ ವಿಷಯವಾಗಿ ಸಾಕಷ್ಟು ಸೊಗಸಾಗಿ ಅವರು ಮಾತನಾಡಿದ್ದಾರೆ. ಆನಂತರ ಈ 2 ಪ್ರಶಸ್ತಿಗಳನ್ನ ಇಲ್ಲೇನು ಕೊಟ್ಟಿದ್ದಾರಲ್ಲ, ಒಬ್ರು ಉದಯೋನ್ಮುಖ ಬರಹಗಾರರಿಗೆ ಕೊಟ್ಟಿದ್ದಾರೆ, ಇನ್ನೊಬ್ರು ತರ್ಜುಮೆಗಾರರು ಭಾಷಾಂತರಕಾರರಿಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾವು ಬೇರೆ ಭಾಷೆಯಲ್ಲಿರ್ತಕ್ಕಂಥ ಒಳಿತನ್ನ ಇಲ್ಲಿ ತರಬೇಕು, ಬೇರೆ ಭಾಷೆಯಲ್ಲಿರ್ತಕ್ಕಂಥ ಒಳ್ಳೆಯದನ್ನ ನಾವು ಇಲ್ಲಿಗೆ ತರಬೇಕು, ಇಲ್ಲಿನ ಮುಂದಿನ ತಲೆಮಾರಿಗೆ ಇದನ್ನ ನಾವು ಮುಂದುವರಿಸಬೇಕು ಅನ್ನುವಂಥ 2 ಸಂದೇಶ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಇದು ಬಹಳ ಅರ್ಥಪೂರ್ಣವಾದಂತಹ ಕೆಲಸ. ಕನ್ನಡದ ವಿಷಯದಲ್ಲೂ ಕೂಡ ಇವತ್ತು ಅದೇ ರೀತಿಯಾಗಿ ಆಗಬೇಕು. ನಾವು ಈ ಸರಣಿ ಕಾರ್ಯಕ್ರಮದ ಜೊತೆಗೆ ನಾಳೆಯಿಂದ ಇದಕ್ಕೆ ಸಂಬಂಧಪಟ್ಟಂತ ಸಂವಾದವನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ. ರಾಜ್ಯದ 350ಕ್ಕೂ ಹೆಚ್ಚು ಕಡೆಗಳಲ್ಲಿ ನಾವು ಸಂವಾದವನ್ನು ಆಯೋಜನೆ ಮಾಡಿದ್ದೀವಿ. ಅಲ್ಲೂ ಕೂಡ ಇದೇ ವಿಷಯವಾಗಿ ನಾವು ಒಂದು ಚರ್ಚೆಯನ್ನ ಮಾಡೋರಿದ್ದೀವಿ. ಕನ್ನಡ ಭಾಷೆಗೆ ಏನಾಗಬೇಕು, ಕನ್ನಡ ಭಾಷೆಯನ್ನ ಬೆಳೆಸಬೇಕಾದ್ರೆ, ಉಳಿಸ್ಬೇಕಾದ್ರೆ ಯಾವ ರೀತಿಯಾದಂತಹ ಚಿಂತನೆ ಆಗಬೇಕು, ಈ ಎಲ್ಲ ಒಟ್ಟಾರೆ ಹೊರಹೊಮ್ಮುವಂತ ಅಭಿಪ್ರಾಯವನ್ನ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಭಾಷೆಯ ವಿಷಯದಲ್ಲಿ ಪಾಲಿಸಿ ಮಾಡಬೇಕಾದಂತ ಕೇಂದ್ರ ಸರ್ಕಾರಕ್ಕೆ ನಾವೊಂದು ಹಕ್ಕೊತ್ತಾಯವನ್ನು ಮಾಡೋರಿದ್ದೀವಿ. ನೀವು ಬೇರೆ ಭಾಷೆನ ಇಂಗ್ಲಿಷನ್ನ ಚೆನ್ನಾಗಿ ಕಲಿಸಿ, ಕನ್ನಡವನ್ನ ಮತ್ತು ಕನ್ನಡದ ಜೊತೆ ಕನ್ನಡ ಒಂದೇ ಅಲ್ಲ, ಇವತ್ತು ತಮಿಳಿಗೂ ಅದೇ ಸಮಸ್ಯೆ ಇದೆ, ತೆಲುಗಿಗೂ ಅದೇ ಸಮಸ್ಯೆ ಇದೆ, ಕೇರಳಕ್ಕೆ ಹೋದ್ರೆ ಇವತ್ತು ಅಲ್ಲಿಯ ಮಲಯಾಳಿ ಭಾಷೆಯು ಕೂಡ ಅದೇ ಸಮಸ್ಯೆ ಇದೆ. ಎಲ್ಲ ಕಡೆನೂ ಈ ಒಂದು ತಲೆಮಾರಿನ ಅಂತರ ಇದೆಯಲ್ಲ, ಬದಲಾವಣೆಯ ಒಂದು ಪರ್ವಕಾಲದಲ್ಲಿ ಈ ರೀತಿಯಾದಂಥ ಸಂದಿಗ್ಧ ಗೊಂದಲಗಳು ನಿರ್ಮಾಣ ಆಗಿದೆ. ಇದಕ್ಕೋಸ್ಕರ ಸ್ಪಷ್ಟವಾದಂತಹ ಒಂದು ನೀತಿಯನ್ನು ರೂಪಿಸಿ ಅನ್ನುವಂಥ ಒತ್ತಾಯವನ್ನು ನಾವು ಒಟ್ಟಾರೆ ಕೇಂದ್ರ ಸರ್ಕಾರದಲ್ಲಿ ಒಂದು ಒತ್ತಡ ಹೇರುವಂಥ ಮುಂದಿನ 1.5 ತಿಂಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೀವಿ. ಸೊ ಈ ಸಂದರ್ಭದಲ್ಲಿ ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣ ಅಂತ ಅನಿಸುತ್ತೆ. ನೀವೆಲ್ಲರೂ ಕೂಡ ನಾವು ಬೆಂಗಳೂರಿನಲ್ಲೂ ನಾವು ಸುಮಾರು 28 ಕಡೆ ಈ ಸಂವಾದವನ್ನು ಮಾಡ್ತಾ ಇದ್ದೀವಿ. ಕೊನೆಗೆ ವಿಧಾನಸೌಧದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡೋರಿದ್ದೀವಿ. ಸುಮಾರು 1,000 ಪುಟಗಳ ದಾಖಲೆಯನ್ನು ನಾವು ಸರ್ಕಾರಕ್ಕೆ ತಯಾರು ಮಾಡೋರಿದ್ದೀವಿ. ಮುಂದೆ ಶಾಶ್ವತವಾಗಿ ಮುಂದೆ ಯಾರೇ ಭಾಷೆಯ ಬಗ್ಗೆ ಯೋಚನೆ ಮಾಡೋದಿದ್ರೆ, ಯಾವುದೇ ಸರ್ಕಾರ ಮನಸ್ಸು ಮಾಡೋದಿದ್ರೆ ಅದಕ್ಕೊಂದು ರೆಫರೆನ್ಸ್ ಮೆಟೀರಿಯಲ್ ಆಗಬೇಕು ಅಂತ ಹೇಳಿ. ಸೊ ಈ ಸಂದರ್ಭದಲ್ಲಿ ನಾನು ನಿಮಗೆಲ್ಲರಿಗೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನುವಂಥ ಆಹ್ವಾನವನ್ನು ಕೊಡ್ತೇನೆ. ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಕೊಟ್ಟಂಥ PV ನಾರಾಯಣ್ ಅವರಿಗೆ ಮತ್ತು ಇಷ್ಟೊತ್ತು ನನ್ನ ಕೆಲವು ಮಾತುಗಳನ್ನು ಆಲಿಸಿದಂಥ ನಿಮಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ.